ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ನಾನಿವತ್ತು ನಮ್ಮ ಮನೆಯದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಇದು ಅಪ್ಡೇಟೆಡ್, ತುಂಬ ಚೇಂಜಸ್ ಆಗಿತ್ತು. ನೀವು ಕೇಳ್ತಾ ಇದ್ರಿ, ನಾನು ಕೇಳಿದ್ದೆ ಬ್ಲಾಗಲ್ಲಿ ತೋರಿಸ್ಲಾ ನಮ್ಮ ಮನೆ ಹೋಮ್ ಟೂರ್ ಇನ್ನೊಂದ್ಸತಿ ಅಂತ. ಸರಿ ಆಯಿತು ಅಂದರೆ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ತುಂಬ ಚೇಂಜಸ್ ಆಗಿದೆ ಆಯಿತಾ. ಲಿವಿಂಗ್ ರೂಮಲ್ಲಿ ಈ ಸೈಡ್ ಏನೋ ನಾನು ಅಷ್ಟು ಚೇಂಜ್ ಮಾಡಿಲ್ಲ. ದೇವ್ರ ಮನೆ ಒಂದು ನೀವು ಲಾಸ್ಟ್ ಟೈಮ್ ನೋಡಿದಾಗ ಈ ಸೈಡ್ ಫೇಸಿಂಗ್ ಮಾಡಿದ್ವಿ, ಬಟ್ ಈ ಸತಿ ಆ ಸೈಡ್ ಮಾಡಿದ್ದೀನಿ. ಒಂಚೂರು ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡೋಕ್ಕೆ ಜಾಗ ಸಿಗುತ್ತೆ ಅಂತ. ಇದೊಂದು ಟೇಬಲ್, ಸೆಂಟರ್ ಟೇಬಲ್ ಇಲ್ಲಿ ಹಾಕ್ಬಿಟ್ರೆ ನನಗೆ ಅಷ್ಟು ಜಾಗ ಇರುತ್ತೆ. ಆ್ಯಂಡ್ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಮನೆ ಕಟ್ತಾ ಇದ್ದಾರೆ ನಮ್ಮ ಮನೆ ಹತ್ರ, ಹಾಗಾಗಿ ಆ್ಯಂಡ್ ನನಗೂ ಸ್ವಲ್ಪ ಲೋ ಎನರ್ಜಿ ಇದೆ, ಏನು ಅನ್ಕೊಂಬೇಡಿ. ಬಟ್ ಹೇಗಿದೆ ಹಾಗೆ ತೋರಿಸೋಣ, ಒಂದು ಲಾಗ್ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ಇದು ಮಾಮೂಲಿ ಟಿ ವಿ ಯೂನಿಟ್. ಇಲ್ಲಿ ಏನೋ ನಾನು ಚೇಂಜ್ ಮಾಡಿಲ್ಲ. ಒಂದೆರಡು ಇಂಡೋರ್ ಪ್ಲಾಂಟು, ನನ್ನ ಯೂಟ್ಯೂಬ್ದು 1 lakh ಸಿಲ್ವರ್ ಪ್ಲೇ ಬಟನ್ ಆ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಸೈಡು ನಾವು ಚಪ್ಪಲಿ ಸ್ಟ್ಯಾಂಡ್ ಇಟ್ಟಿದ್ವಿ ಆ್ಯಂಡ್ ಚೆನ್ನಾಗಿತ್ತು ಅದೂ. ಬಟ್ ಈ ಸತಿ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಒಂದು ಚೆಸ್ಟ್ ಆಫ್ ಡ್ರಾರ್ ಉಡ್ಡು ತುಂಬ ಚೆನ್ನಾಗಿದೆ. ಇದು ಬಂದಷ್ಟು ನಮಗೆ ಬೇಕಾಗಿರೋ ಐಟಮ್ಗಳು. ಆ್ಯಂಡ್ ಮೇಲ್ಗಡೆ ಗಿಡ. ಆ್ಯಂಡ್ ಇದೆಲ್ಲ ವೀರುಗೆ ಅನಿಮಲ್ಸ್ ಅಂದರೆ ಇಷ್ಟ ಆಯಿತಾ. ನಾನು ಚಿಕ್ಕದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಕುದು ಟಾಯ್, ಅವಳಿಗೆ ಸಖತ್ ಫೇವ್ರೇಟು. ಬಾತಗೋ ಆಟ ಆಡ್ತಾಳೆ ಅವಳು, ಪಾಡ್ಗಳು. ಆ್ಯಂಡ್ 2 ಸ್ನೇಕ್ ಪ್ಲಾಂಟ್ ಇಟ್ಕೊಂಡಿದ್ದೀನಿ, ಒಂದೇ ಥರದ್ದು. ಈ ಪಾಟ್ ಲಿಂಕ್ ತುಂಬ ಜನ ಕೇಳ್ತೀರಾ, ನಾನು ನೋಡೋಣ ಹುಡುಕ್ಬಿಟ್ಟು ಸಿಕ್ಕರೆ ತೊಗೋತೀನಿ. ನಾನು ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಬೈ ತೊಗೊಂಡಿದ್ದು. ಆ್ಯಂಡ್ ಏನೋ ಗೊತ್ತಿಲ್ಲ, ಇನ್ನೊಂದು ಒಂದೊಂದು ಒಣಗ್ತಾ ಇದೆ. ಮೇ ಬಿ ಇವಾಗ ಉದ್ರ ಸೀಸನ್ ಅಲ್ವಾ, ಹಾಗಾಗಿರ್ಬೋದು. ಆ್ಯಂಡ್ ಈಗೊಂದು ಪೇಂಟಿಂಗ್ ಹಾಕ್ತೀವಿ. ಫಸ್ಟು ನಂದು ಸುನಿದು ಫೋಟೋ ಹಾಕಿದ್ವಿ, ಬಟ್ ಈ ಗೋಡೆ ಈ ಫೇಸಿಂಗಿಗೆ ಫೋಟೋ ಹಾಕ್ಬಾರ್ದು ಅಂತ ಹೇಳಿದ್ರು ಯಾರೋ. ಸರಿ ಆಯಿತು. ಇಲ್ಲಿ ಒಂಥರ ಇದು ಒಂಥರ ನಂಗೆ ಸಖತ್ ಇಷ್ಟ ಆಯಿತು, ಸುನಿಗೂ ಇಷ್ಟ ಆಯಿತು. ನೋಡಿದ ತಕ್ಷಣ ಒಂಥರ ಚೆನ್ನಾಗಿದೆ. ಇದೊಂಥರ ಏನಂದರೆ ಗ್ಲಿಟರ್ ಫಿನಿಶ್, ಲೈಟ್ ಆಗ್ತದೆ ಸಂಜೆ ಹೊತ್ತಿನೂ ಒಳ್ಳೆ ನಿಮಗೆ ಲುಕ್ ಕೊಡುತ್ತೆ. ಇಷ್ಟು ಲಿವಿಂಗು. ಇದು ಕೂಕು ಜಾಗ. ಅವಳಿಗೆ ಅಂತ ಒಂದು ಪುಟ್ಟು ಬೆಡ್ ಹಾಕಿದ್ದೀವಿ. ಅವಳದೇ ಒಂದು ಹಾಸಿಗೆ ಬರುತ್ತಲ್ವ, ಆ ಥರ ಹಾಕೋದಲ್ವ ಅಂದರು. ಆ ಥರದ್ದೆಲ್ಲ ಮುಂಚೆ ನಾವು ತಗೊಂಡಿದ್ವಿ. ಬಟ್ ಏನಂದರೆ ಅವಳು ಮಲಗ್ತಾ ಇರಲಿಲ್ಲ, ಅವಳಿಗೆ ಇದೇ ಇಷ್ಟ. ಸೊ ಹಾಗಾಗಿ ನಾವು ಆ ಥರದ್ದೇ ಹಾಕ್ತೀವಿ. ಆ್ಯಂಡ್ ಇಲ್ಲೊಂದು ಅವರು ಶೂ ರ್ಯಾಕ್ ಥರ ಕೊಟ್ಟಿದ್ರು, ಬಟ್ ನಾವು ಅದನ್ನು ಕೂಕು ಫುಡ್ ಇಡೋಕ್ಕೆ, ಎಕ್ಸ್ಟ್ರಾ ಬ್ಯಾಗ್ಗಳು ಅದು ಇದು ಇಡೋಕ್ಕೆ ಯೂಸ್ ಮಾಡ್ಕೊತೀವಿ. ಆ್ಯಂಡ್ ಇದು ಡೈನಿಂಗ್ ಏರಿಯಾ. ನೋಡಬೇಕು ಅಂದರೆ ನಾನು ನಿಜ ಏನು ಅರೇಂಜ್ ಮಾಡಿಲ್ಲ ವೀಡಿಯೋಗೋಸ್ಕರ. ಇದು ಎಗ್ಗಳು ತಂದಿರೋದು. ಇದು ಒಂದು ಸುಮ್ಮನೆ ಎತ್ತಬೇಕು ಜಾಗ. ಡೈನಿಂಗ್ ನಾವು ಅದಕ್ಕೆ ಯೂಸೇ ಮಾಡಲ್ಲ. ಒಂದಷ್ಟು ಸುಮ್ಮನೆ ರ್ಯಾಂಡಮ್ ಫ್ರೂಟ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್, ನಾನು ಟ್ರೈಪೋಡು ಆ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ನೋಡಿದ್ರೆ ಸಡನ್ನಾಗೆ ಮನೆಗೆ ಒಂದಷ್ಟು ಡೆಲಿವರಿ ಬಂದಿತ್ತು. ನನಗೆ ಹೇಳೇ ಇರಲಿಲ್ಲ ಸುನಿ. ಏನಂದರೆ ಅವರು ಪಿಲ್ಲೋ, ಬೆಡ್ ಸ್ಪ್ರೆಡ್ಡು ಮತ್ತು ನಮಗೆ ಮ್ಯಾಟ್ರಸ್ ಎಲ್ಲ ಮಾಡಿದ್ದಾರೆ. 2 ಮ್ಯಾಟ್ರಸ್ ಮಾಡಿದ್ದಾರೆ, ಒಂದು ನಮಗೆ, ಒಂದು ನಮ್ಮ ಅತ್ತೆಗೆ ಅಂತ. ಸೊ ನನಗೆ ಸಖತ್ ಖುಷಿ ಆಗೋಯಿತು. ನನಗೆ ಮ್ಯಾಟ್ರಸ್ ಬೇಕಿತ್ತು ಆಯಿತಾ. ಆ್ಯಂಡ್ ನೋಡಿದ್ರೆ ಸುನಿ ಅವರು ತುಂಬ ಚೆನ್ನಾಗಿ ಹುಡುಕಿ ಫ್ಲೋ ಮ್ಯಾಟ್ರಸ್ ಮಾಡಿದ್ದಾರೆ. ತುಂಬ ಒಳ್ಳೆಯ ರಿವ್ಯೂ ಇದೆ ಆಯಿತಾ. ನಮಗೆ ಮುಂಚೆನೂ ನಾನು ನಿಮಗೆ 1-2 ಸತಿ ತೋರಿಸಿದ್ದೆ. ನಮ್ಮ ಅಮ್ಮನ ಮನೇಲೆಲ್ಲ ಇದೇ ಮ್ಯಾಟ್ರಸ್ ಇರೋದು. ಆ್ಯಂಡ್ ನಮಗೆ ತುಂಬ ಇಷ್ಟ ಆಗಿತ್ತು. ಇದರಲ್ಲಿ ತುಂಬ ವೆರೈಟಿ ಬರುತ್ತೆ. ಈ ಸತಿ ನಾವು 2 ತರಿಸ್ತೀವಿ. ಒಂದು ಆ್ಯಂಟಿ ಗ್ರಾವಿಟಿ ಅಂತ, ಇವಾಗ ಏನು ಓಪನ್ ಮಾಡ್ತಾ ಇದ್ದಾರೆ ನೋಡಿ, ಅದು ಫ್ಲೋ ಮ್ಯಾಟ್ರಸ್ದು. ಆ್ಯಂಟಿ ಗ್ರಾವಿಟಿ ಲ್ಯಾಟೆಕ್ಸ್ ಮ್ಯಾಟ್ರಸ್ ಅಂತ ಬರುತ್ತೆ. ಇದು ನಮ್ಮ ಬೆಡ್ ಸೈಜ್ಗೆ ನಾವು ತೊಗೊಂಡಿದ್ದೀವಿ. 8 ಇಂಚ್ ತೊಗೊಂಡಿದ್ದೀವಿ. ಸೊ ನಿಮಗೆ ನೀವು ಥಿಕ್ನೆಸ್ ಚೂಸ್ ಮಾಡ್ಬೋದು. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ನೋಡಿ, ಅಷ್ಟು ಥಿಕ್ನೆಸ್ಸಲ್ಲಿ ನೀವು ತೊಗೊಬೋದು. 5 ಇಂಚ್, 9 ಇಂಚ್, 7 ಇಂಚ್ ಆ ಥರ. ಆಮೇಲೆ ನಿಮ್ಮ ಬೆಡ್ ಮೆಷರ್ಮೆಂಟ್ನ ನೀವು ಕೊಡ್ಬೋದು. ಆಮೇಲೆ ಏನಂದರೆ ನಾವು ಹೇಗೆ ಬೇಕೋ ನಾವು ಹಾಗೆ ಕಸ್ಟಮೈಸ್ ಮಾಡಿಸ್ಕೋಬೋದು. ಇವಾಗ ನಮ್ಮದು ಎಕ್ಸ್ಟ್ರಾ ಕಸ್ಟಮೈಸ್ಡ್ ಕಿಂಗ್ ಸೈಜು. ಸೊ ನಾವು ಆ ಕಿಂಗ್ ಸೈಜ್ಗೆ ಇವರು ಮಾಡಿಕೊಡ್ತಾರೆ. ಆ್ಯಂಡ್ ಇದರಲ್ಲಿ ನನಗೆ ಇನ್ನೊಂದು ತುಂಬ ಇಷ್ಟ ಆಗೋದು ಏನಂದರೆ ಇವ್ರದ್ದು ತುಂಬ ಒಳ್ಳೆ ಮೆಟೀರಿಯಲ್ ಇರುತ್ತೆ. ಆ್ಯಂಡ್ ಒಳ್ಳೆ ಚೆನ್ನಾಗಿ ನಿದ್ದೆ ಬರುತ್ತೆ. ಆ್ಯಂಡ್ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಅನ್ಪ್ಯಾಕ್ ಮಾಡ್ಬೋದು, ಅನ್ಫೋಲ್ಡ್ ಮತ್ತು ರೋಲ್ ಔಟ್ ಮಾಡ್ಬೋದು. ಆರಾಮಾಗೆ ನಾವು ರಿಲ್ಯಾಕ್ಸ್ ಮಾಡ್ಬೋದು. ನನಗೆ ಅದು ತುಂಬ ಇಷ್ಟ ಆಗೋದು ಫ್ಲೋ ಮ್ಯಾಟ್ರಸಲ್ಲಿ. ಆ್ಯಂಡ್ ನಿಮಗೆ 100 ಡೇಸ್ ನೈಟ್ ಸ್ಲೀಪ್ ಟ್ರಯಲ್ ಕೂಡ ಇರುತ್ತೆ. ನೀವು ನೋಡ್ಬೋದು. ನಿಮಗೆ ಚೆನ್ನಾಗಾಗಿಲ್ಲ ಅಂದರೆ ಅವರು ನಿಮಗೆ ಗ್ಯಾರಂಟಿ ರೀಫಂಡ್ ಕೂಡ ಮಾಡ್ತಾರೆ. ಆ್ಯಂಡ್ ಫ್ರೀ ಡೆಲಿವರಿ ಇರುತ್ತೆ. ಮ್ಯಾಟ್ರಸ್ ನಿಮಗೆ ಬಾಕ್ಸಲ್ಲಿ ಬರುತ್ತೆ. ತುಂಬ ವ್ಯಾಕ್ಯೂಮ್ ಪ್ಯಾಕ್ ಮಾಡಿ ನಿಮಗೆ ಕಳಿಸಿರ್ತಾರೆ. ಈಸಿಯಾಗಿ ನೀವು ಅದನ್ನು ಅನ್ಬಾಕ್ಸ್ ಮಾಡ್ಕೋಬೋದು. ಆ್ಯಂಡ್ ಇದೆಲ್ಲ 10 ಇಯರ್ಸ್ ವ್ಯಾರಂಟಿ ಇರುತ್ತೆ. ಆ್ಯಂಡ್ ನಾವು 2 ಪಿಲ್ಲೋ ಕೂಡ ತರಿಸ್ಕೊಂಡಿದ್ವಿ. ನಮಗೆ ಪಿಲ್ಲೋ ಸಖತ್ ಇಷ್ಟ ಆಯಿತು. ಅಂದರೆ ಇದೆಲ್ಲ ಹೆಂಗೆ ಅಂದರೆ ಆಲೋವೆರಾ ಇನ್ಫ್ಯೂಸ್ಡ್ ಆಗಿ ಬರುತ್ತೆ ಪಿಲ್ಲೋಗಳು. ನನಗೆ ಅದು ತುಂಬಾ ಇಷ್ಟ ಆಗಿದ್ದು. ಆ್ಯಂಡ್ 2 ಪಿಲ್ಲೋ ತರಿಸ್ಕೊಂಡಿದ್ವಿ. 2 ಪಿಲ್ಲೋ ತುಂಬಾ ಚೆನ್ನಾಗಿದೆ. ಅಂದರೆ ಇದ್ರೊಳಗಡೆ ಲೇಯರ್ಗಳ ಥರ ಕೊಟ್ಟಿರ್ತಾರೆ. ಇವಾಗ ನಾನು ನಿಮಗೆ ಡೀಟೇಲಾಗೆ ತೋರಿಸ್ತೀನಿ, ನೀವು ನೋಡ್ತಾ ಇರ್ಬೋದು.
ಅಂದರೆ ಇದು ಅಡ್ಜಸ್ಟಬಲ್ ಥಿಕ್ನೆಸ್ ಇರುತ್ತೆ. ಅದರಲ್ಲಿ ನೀವು ಮಿಡಲ್ ಲೇಯರ್ ಏನಿರುತ್ತೆ ಅದನ್ನ ತೆಗೆದುಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಅಂದರೆ ನಿಮ್ಮ ಸ್ಪೈನಲ್ ಅಲೈನ್ಮೆಂಟ್ಗೆ ಇದು ಪರ್ಫೆಕ್ಟಾಗಿರುತ್ತೆ. ಆ್ಯಂಡ್ ಇದು ಆಲೋವೆರಾ ಜೆಲ್ ಇನ್ಫ್ಯೂಸ್ಡ್ ಫ್ಯಾಬ್ರಿಕ್ ಆಗಿರುತ್ತೆ. ಇದರಿಂದ ನಿಮಗೆ ಸ್ಕಿನ್ಗೆ ಕೂಡ ತುಂಬಾ ಒಳ್ಳೆಯದು. ಸ್ಕಿನ್ ತುಂಬ ಹೈಡ್ರೇಟ್ ಮತ್ತು ಯೂತ್ಫುಲ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಥರ ದಿಮ್ಮೇಲೆ ಮಲ್ಕೊಳ್ಳೋದ್ರಿಂದ. ಇದು ಅಷ್ಟೇ ಫ್ರೀ ಡೆಲಿವರಿ ಇರುತ್ತೆ. ಆ್ಯಂಡ್ ಜಿಪ್ಪಡ್ ಕವರ್ ಇರುತ್ತೆ, ಅದನ್ನು ನೀವು ತೆಗ್ದು ವಾಶ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಮಗಂತೂ ಪಿಲ್ಲೋ ಸಖತ್ ಇಷ್ಟ ಆಯಿತು. ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಪಿಲ್ಲೋ ಖಂಡಿತ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ನೀವು ನೋಡ್ತಾ ಇರ್ಬೋದು ಆ್ಯಂಟಿ ಗ್ರಾವಿಟಿ. ನಾನು ಏನು ನಿಮಗೆ ಇವಾಗ ಮ್ಯಾಟ್ರಸ್ ತೋರಿಸ್ತಾ ಇದ್ದೀನಿ ಅದ್ರ ಮೇಲ್ಗಡೆ ಒಂದು ನಿಮಗೆ ಈ ಥರ ಶೀಟ್ ಬರುತ್ತೆ, ಅದನ್ನು ನೀವು ಜಿಪ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಬಿಚ್ಚಿಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೋದು. ನನಗೆ ಅದು ತುಂಬಾ ಇಷ್ಟ ಆಯಿತು. ಈ ಮಕ್ಕಳಿರೋ ಮನೇಲೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾವಾಗ ಬೇಕು ಆವಾಗ ವಾಶ್ ಮಾಡಿ ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಯಾವ್ಯಾವ ಲೇಯರ್ ಯೂಸ್ ಮಾಡಿದ್ದಾರೆ ಅಂತ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ಸೊ ಅದು ಒಂದು ಚೆನ್ನಾಗಿರೋದು. ಆ್ಯಂಡ್ ಇದರಲ್ಲಿ ಆ್ಯಂಟಿ ಗ್ರಿಪ್ ಕೂಡ ಇರುತ್ತೆ ಹಿಂದೆಗಡೆ, ಬೆಡ್ ಅಳ್ಳಾಡೋದಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮಂಚಿಗೆಲ್ಲ ಹಾಕ್ಕೊಳ್ಳೋಕ್ಕೆ ಬೇಕಂದರೆ ನೀವು ಫ್ಲೋರು ಕೂಡ ಹಾಕೋಬೋದು. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ರಂಜು ಅವರು ಕೂಡ ನೋಡ್ತಾ ಇದ್ದ, ನಿತಿನ ಕೂಡ ಮಾಡ್ತಾ ಇದ್ನಲ್ಲ, ಅವನು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾನೆ, ಅವನು ಇದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದ. ನನಗೆ ಹೇಳ್ತಾ ಇದ್ದೆ ಇದನ್ನೇ ತೊಗೋ, ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ನಾನು ಮಲ್ಕೊಂಡು ಕೂಡ ನೋಡಿದೆ. ನನಗೆ ಮಲ್ಕೊಂಡಿದ್ದ ತಕ್ಷಣ ಸಖತ್ ಖುಷಿ ಆಯಿತು, ಒಂಥರ ರಿಲ್ಯಾಕ್ಸ್ ಅನಿಸ್ತಾಯಿತ್ತು. ಆ್ಯಂಡ್ ನನಗೆ ತುಂಬ ಟೇಲ್ ಬೋನ್ ಪೇಯ್ನ್ ಬರುತ್ತೆ. ಸೊ ಅದ್ರಲ್ಲಿ ಮಲ್ಕೊಂಡಾಗ ತುಂಬಾ ನಂಗೆ ಇಷ್ಟ ಆಯಿತು. ಸುನಿಗಂತ ಇದೆ ಸಖತ್ತಾಗಿರೋ ತರಿಸಿದ್ಯಾ, ನನಗಂತೂ ತುಂಬ ಇಷ್ಟ ಆಯಿತು. ಆ ಪಿಲ್ಲು ಆಗಿರ್ಬೋದು, ಆ ಬೆಡ್ ಎಲ್ಲನೂ ನಮ್ಮ ಸ್ಪೈನಲ್ಲಿ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಹೆಂಗಸರಿಗೆ ಸೆಕ್ಷನ್ ಎಲ್ಲ ಆದಮೇಲೆ ಒಂದು ಒಳ್ಳೆ ನಿದ್ದೆ ಮುಖ್ಯ. ಮಗು ಆಗಿರುತ್ತೆ, ನಮಗೆ ಮೊದಲೇ ಟೇಲ್ ಬೋನ್ ಪೇಯ್ನ್ ಇರುತ್ತೆ, ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ. ಆ್ಯಂಡ್ ರಾತ್ರಿ ಒಂದು ಒಳ್ಳೆ ನಿದ್ದೆ ಆಗುವಾಗ ಒಂದು ಒಳ್ಳೆ ಮಂಚ, ಒಂದು ಒಳ್ಳೆ ಬೆಡ್ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆ್ಯಂಡ್ ಹಾಗೆ ಸುನಿಗೂ ಅಷ್ಟೇ, ಅವರು ತುಂಬ ನೈಟ್ ಶಿಫ್ಟ್ ಎಲ್ಲ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ಇವಾಗ ಇನ್ನೊಂದು ನಾನು ತೋರಿಸ್ತಾ ಇರೋದು ಬಂದ್ಬಿಟ್ಟು ಫ್ಲೋ ಮ್ಯಾಟ್ರಸ್ ಹೌದೇನೆ, ಇನ್ನೊಂದು ಮ್ಯಾಟ್ರಸ್. ಇದು ಬಂದ್ಬಿಟ್ಟು ಏನಂದರೆ ಎರ್ಗೋ ಮ್ಯಾಟ್ರಸ್ ಅಂತ ಬರುತ್ತೆ. ಇದು ಅಷ್ಟೇ ತುಂಬ ಒಳ್ಳೆ ರಿವ್ಯೂ ಇತ್ತು. ಸುನಿ ಅಂದರು ಇದು ಎರಡೂ ತರಿಸೋಣ, ಒಂದು ನಮಗಾಗುತ್ತೆ, ಒಂದು ನಮ್ಮ ಅತ್ತೆಯವ್ರಿಗಾಗುತ್ತೆ ಅಂತ ಅವರು ತರಿಸ್ಕೊಂಡಿದ್ದು. ಇದು ಅಷ್ಟೇ. ಇದರಲ್ಲಿ ಏನಂದರೆ ಎಸ್ಪೆಷಲಿ ನೀವು, ನಾನು ಮುಂಚೆನೂ ತೋರಿಸಿದ್ದೀನಿ, ನೀವು ನೋಡ್ಬೋದು. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಇದನ್ನು ತೊಗೊಬೋದು. ಮ್ಯಾಟ್ರಸ್ಸು ತುಂಬಾ ಚೆನ್ನಾಗಿರುತ್ತೆ. ಈ ಮ್ಯಾಟ್ರಸ್ನ ನೀವು ಏನಕ್ಕೆಪ್ಪ ನೀವು ಇದನ್ನು ತೊಗೊಬೇಕು ಅಂದರೆ, ಒಂದು ಏನಂದರೆ ಇದರೊಳಗಡೆ ಒಂದು ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಅನ್ನೋದನ್ನ ಇವರು ಡಿಸೈನ್ ಮಾಡಿರ್ತಾರೆ. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂದರೆ ಪಕ್ಕದಲ್ಲಿ ಮಲಗಿರೋ ಪಾರ್ಟ್ನರ್ಗೆ ನಿಮಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋಲ್ಲ. ಅವ್ರ ಪಾಡ್ಗೆ ಅವ್ರು ಮಲ್ಕೋಬೋದು, ನಿಮ್ಮ ಪಾಡ್ ನೀವು ಮಲ್ಕೋಬೋದು. ಅವರು ಆ ಕಡೆ ಈ ಕಡೆ ತಿರುಗಾಡ್ತಾರೆ, ನಿಮಗೆ ಅದು ಡಿಸ್ಟರ್ಬ್ ಆಗೋ ಥರ ಯಾವುದೂ ಇರೋದಿಲ್ಲ. ನಿಮಗೆ ಪಕ್ಕದವರು ಎಷ್ಟೇ ನೀವು ಅಳ್ಳಾಡ್ತಾಯಿದ್ರು ನಿಮಗೆ ಅದು ಏನೂ ಅದು ಏನಂತೀರ ಡಿಸ್ಟರ್ಬ್ ಆಗೋಲ್ಲ. ಆ್ಯಂಡ್ ನೀವು ಆರಾಮಾಗಿ ನಿಮ್ಮ ನಿದ್ದೆ ನಿಮಗೆ ಚೆನ್ನಾಗಾಗುತ್ತೆ. ಒಂದು ಒಳ್ಳೆ ಡೀಪ್ ಸ್ಲೀಪ್ ಬೇಕು ಆ್ಯಂಡ್ ನಿಮಗೆ ಬಾಡಿಲಿರೋ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು ಅಂದರೆ ನೀವು ಈ ಥರ ಮ್ಯಾಟ್ರಸ್ನ ನೀವು ತೊಗೋಬೋದು. ಆ್ಯಂಡ್ ಎಲ್ಲ ಒಂಥರ ಜೆಲ್ ಇನ್ಫ್ಯೂಸ್ಡ್ ಟೆಂಪ್ರೇಚರ್ ಇರುತ್ತೆ. ಆ್ಯಂಡ್ ತುಂಬ ಸೆಕೆ ಕೂಡ ಆಗೋಲ್ಲ ನಿಮಗೆ. ಒಳಗಡೆ ಸೆನ್ಸಿಟಿವ್ ಮೆಮೊರಿ ಫೋಮ್ ಯೂಸ್ ಮಾಡಿರ್ತಾರೆ. ಇದರಿಂದ ತುಂಬಾ ಚೆನ್ನಾಗಿರುತ್ತೆ. ಜಿಪ್ಸ್ ಇರುತ್ತೆ, ಈ ಥರ ವಾಶ್ ಮಾಡ್ಕೊಬೋದು. ಈ ಥರ ಎಲ್ಲ ನಾನು ಆಪ್ಷನ್ ಬರೀ ಫ್ಲೋ ಮ್ಯಾಟ್ರಸಲ್ಲಿ ಮಾತ್ರ ನೋಡಿರೋದು. ಬೇರೆ ಎಷ್ಟೊಂದು ನಾವು ಟ್ರೈ ಮಾಡಿದ್ದೀವಿ, ಬಟ್ ಇಷ್ಟು ಚೆನ್ನಾಗಿ ನಿಮಗೆ ಈ ರೇಟಿಗೆ ಸಿಗಬೇಕು ಅಂದರೆ ಇದು ಫ್ಲೋ ಮ್ಯಾಟ್ರಸಲ್ಲಿ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಮ್ಯಾಟ್ರಸ್. ನನಗನ್ಸುತ್ತೆ ಏನು ಗೊತ್ತಾ, ನೀವು ನೆಲದ ಮೇಲೆ ಹಾಕಿ ಇಲ್ಲ ಬೆಡ್ ಮೇಲೆ ಹಾಕಿ ನಿಮಗೆ ಒಂದು ಒಳ್ಳೆ ನಿದ್ದೆ ಇರಬೇಕು ಆ್ಯಂಡ್ ಒಳ್ಳೆ ಬಾಡಿಗೆ ಆ ಬ್ಯಾಕ್ ಪೇನ್ ಏನೂ ಇಲ್ಲದೇ ಇರೋ ಥರ ಇರಬೇಕು ಅಂದರೆ ನೀವು ಫ್ಲೋ ಮ್ಯಾಟ್ರಸ್ ಯೂಸ್ ಮಾಡಬೇಕು. ಆ್ಯಂಡ್ ನಾನು ಬೆಡ್ ಸ್ಪ್ರೆಡ್ ಕೂಡ ತರಿಸ್ಕೊಂಡಿದ್ದೆ. ನನಗೇನೆಂದರೆ ಫಿಟ್ಟೆಡ್ ಬೆಡ್ ಸ್ಪ್ರೆಡ್ ಪ್ರೊಟೆಕ್ಟರ್ ಆ ಥರ ಬೇಕಿತ್ತು. ನಮ್ಮದು ಸ್ವಲ್ಪ ಹೇಳಿದ್ನಲ್ಲ, ಮಂಚ ಸ್ವಲ್ಪ ನಮ್ಮದು ಕಸ್ಟಮೈಸ್ಡ್, ಸ್ವಲ್ಪ ದೊಡ್ಡದು, ಎಲ್ಲೂ ಸಿಗ್ತಾ ಇರಲಿಲ್ಲ ಆ ಫಿಟ್ಗೆ. ಆ್ಯಂಡ್ ನನಗೆ ಈ ಥರ ಪ್ಲೇನ್ ಇರಬೇಕು, ಸಾಲಿಡ್ ಕಲರ್ಸ್ ಇರಬೇಕು ಆ್ಯಂಡ್ ಮೆಟೀರಿಯಲ್ ತುಂಬ ಸಾಫ್ಟಾಗಿರಬೇಕು, ಪಾಪು ಮಲ್ಕೊತಾನೆ. ಸೊ ಅದೆಲ್ಲ ನಾನು ಯೋಚನೆ ಮಾಡಿ ಹುಡುಕುವಾಗ ನನಗೆ ಸಿಕ್ಕಿದ್ದು ಇದೆ ಆಲೋವೆರಾ ಜೆಲ್ ಇನ್ಫ್ಯೂಸ್ಡು ವಾಟರ್ ಪ್ರೂಫ್ ಮ್ಯಾಟ್ರಸ್. ಇದು ಪ್ರೊಟೆಕ್ಟ್ರು ಅಲ್ಟ್ರಾ ಅಬ್ಸರ್ವೆಂಟ್ ಇರುತ್ತೆ. ನಿಮಗೇನೋ ಮಗು ಇದೆ ಮನೇಲಿ, ಅಕಸ್ಮಾತಾಗಿ ಏನಾದರೂ ಒಂಚೂರು ಅದು ಇದು ಚೆಲ್ಲೋಯ್ತು ಇಲ್ಲ ಮಕ್ಕಳು ಮಲ್ಕೊಂಡಾಗ ಬೆಡ್ ವೆಟ್ ಆಯಿತು ಅಂದ್ರೂ ನಿಮಗೆ ಮ್ಯಾಟ್ರಸ್ಗೆ ಏನೂ ಆಗೋಲ್ಲ. ನೀವು ತೆಗ್ದು ಇದನ್ನು ಆರಾಮಾಗಿ ವಾಶ್ ಮಾಡ್ಕೋಬೋದು. ಇದರಲ್ಲಿ ಹೈಟೆಕ್ ಪ್ರಾಡಕ್ಟ್ ಯೂಸ್ ಮಾಡಿರ್ತಾರೆ, ತುಂಬ ಬ್ರೀತಬಲ್ ಇರುತ್ತೆ. ಆ್ಯಂಡ್ ಯಾವುದೇ ರೀತಿ ಡಸ್ಟು, ಬೆಡ್ ಬಗ್ಸು, ಬ್ಯಾಕ್ಟೀರಿಯಾಸ್ ಏನೂ ನಿಮ್ಮ ಮ್ಯಾಟ್ರಸ್ಗೆ ರೀಚ್ ಆಗದೆ ಇರೋ ಥರ ಈ ಬೆಡ್ ಸ್ಪ್ರೆಡ್ಡು ನೋಡ್ಕೊಳ್ಳುತ್ತೆ. ಒಂದು ಗ್ರೇಟ್ ಹೈಜೀನ್ ಇರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಫ್ರೆಶ್ನೆಸ್
ಇರುತ್ತೆ ಇದರಲ್ಲಿ. ಆ್ಯಂಡ್ ಇದು ಮಿಷಿನ್ ವಾಶ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಏನಂದರೆ ಕಾಟನ್ ಟೆರಿ ಸರ್ಫೇಸ್ ಇರೋದ್ರಿಂದ ನಿಮ್ಗೊಂಥರ ನೈಸಾಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ನೀವು ಆರಾಮಾಗೆ 10 ಇಂಚ್ ಥಿಕ್ನೆಸ್ ಇರೋ ಮ್ಯಾಟ್ರಸ್ಸು ಕೂಡ ಯೂಸ್ ಮಾಡ್ಬೋದು. ಇಷ್ಟೊಂದು ಚೆನ್ನಾಗಿದೆ. ಇದೂ ಅಷ್ಟೇ, ನೀವು ಏನಾದ್ರು ತೊಗೊತೀನಿ ಅಂದರೆ ತೊಗೊಳ್ಳಿ. ನಾನು ಹೇಳ್ದಂಗೆ ಅಲ್ಟ್ರಾ ಅಬ್ಸರ್ವೆಂಟ್ ಇರುತ್ತೆ, ಮಕ್ಳು ಏನೇ ಚೆಲ್ಲಿದ್ರು ಏನೂ ಆಗಲ್ಲ. ಸೊ ಆಲೋವೆರಾ ಟ್ರೀಟ್ಮೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ, ನಿಮ್ಮ ಬಾಡಿಗೆ ಕೂಡ ತುಂಬಾ ಒಳ್ಳೆಯದು. ಹೈಡ್ರೇಟ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಬೆಡ್ ಬ್ಯಾಗ್ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಯಾವುದೇ ರೀತಿ ಹುಳಗಿಳ ಏನೂ ನಿಮ್ಮ ಮ್ಯಾಟ್ರಸ್ ಒಳಗೆ ಹೋಗೋದಿಲ್ಲ. ಸೊ ಆ ಥರ ಚೆನ್ನಾಗಿದೆ. ಆ್ಯಂಡ್ ನಾನು ಇದ್ರ ಪ್ರಾಡಕ್ಟ್ಗಳದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಏನಾದರೂ ಹೊಸ ಮನೆಗೆ ಹೋಗ್ತಾಯಿದ್ದೀನಿ, ಇಲ್ಲ ನಮ್ಮ ಬೆಡ್ ನಮಗೆ ಸಾಕಾಗೋಗಿದೆ, ಹಳೆ ಕಾಲದ ಬೆಡ್ಡು, ಆ್ಯಂಡ್ ನಮಗೆ ಅದರಿಂದ ಬ್ಯಾಕ್ ಪೇನ್ ಬರ್ತಾಯಿದೆ, ಇಲ್ಲ ಪಕ್ಕದಲ್ಲಿ ಯಾರೇ ಓಡಾಡಿದ್ರು ನಮ್ಗೆ ನೈಟೆಲ್ಲ ನಿದ್ದೆ ಬರಲ್ಲ, ಆ ಥರ ಎಲ್ಲ ಅನ್ನಿಸ್ತಾ ಇದೆ, ನಾವು ಒಂದು ಚೇಂಜ್ ಮಾಡಬೇಕು, ನಮಗೂ ಒಂದು ಒಳ್ಳೆ ಬೇಕು, ಒಳ್ಳೆ ಬೆಡ್ ಸ್ಪ್ರೆಡ್ ಬೇಕು ಅಂತ ನೀವೇನಾದರೂ ನೋಡ್ತಾ ಇದ್ದರೆ, ವಾಟರ್ ಪ್ರೂಫ್ ಪ್ರೊಟೆಕ್ಟ್ರ್ ಬೇಕಪ್ಪ, ನಮ್ಮ ಮನೇಲೂ ಮಕ್ಕಳಿದ್ದಾರೆ ಸ್ವಾತಿ, ಎಷ್ಟು ಹಾಕಿದ್ರೂ ಬೆಡ್ಡೆಲ್ಲ ಹಾಳಾಗಿ ಹೋಗ್ತಾ ಇದೆ, ಆ ಥರ ಎಲ್ಲ ಅನ್ಕೊತಾ ಇದ್ದರೆ ನೀವು ಇದನ್ನು ತೊಗೋಬೋದು. ನಾನು 2 ಕಲರಲ್ಲಿ ತರಿಸ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಕಲರ್ ಆಪ್ಷನ್ಸ್ ಕೂಡ ಇದೆ, ಬ್ರೌನು, ಗ್ರೇ ಆ್ಯಂಡ್ ಈ ಥರ. ಈ ಕಲರ್ ಮಾವು ಕಲರ್ ತುಂಬಾ ನಂಗೆ ಇಷ್ಟ ಆಯಿತು. ನಿಮಗೆ ಬೇಕಂದರೆ ತೊಗೊಳ್ಳಿ. ಇದರಲ್ಲೂ ಸೈಜ್ ಎಲ್ಲ ಇರುತ್ತೆ, ನೀವು ಯಾವ ಸೈಜ್ ನಿಮಗೆ ಬೇಕೋ ಆ ಸೈಜ್ ನೀವು ಚೂಸ್ ಮಾಡಿ ತೊಗೊಬೋದು. ಆ್ಯಂಡ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ನಿಮಗೆ ಬೈ ಮಾಡಿ. ನಾನು ಹೇಳ್ದಂಗೆ 100 ಡೇಸ್ ಫ್ರೀ ಟ್ರಯಲ್ ಇರುತ್ತೆ. ತರಿಸ್ಕೊಳ್ಳಿ, ಯೂಸ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಇಟ್ಕೊಬೋದು, ಇಲ್ಲ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಬೇಕಾದರೆ ವಾಪಸ್ ಕೊಡ್ಬೋದು. ಓಕೆ, ಹಾಕಿದ್ವಿ ಬೆಡ್ಡು. ನನಗೇನೋ ಸಖತ್ ಇಷ್ಟ ಆಯಿತು. ಸುನಿಗೆ ಹಿಂಗೆ ಅನಿಸ್ತು ಅಂತ ಕೇಳೋಣ, ಅವ್ರು ಮಲ್ಕೊಂಡೇ ಬಿಟ್ಟವ್ರೆ. ನಿಜ ಚೆನ್ನಾಯ್ತಾ? ನಿಂಗೆ ಇಷ್ಟ ಆಯ್ತಾ? ಹಾಂ, ಬೆಡ್ ಸ್ಪ್ರೆಡ್ ಎಲ್ಲ, ಪಿಲೋ ಚೆನ್ನಾಗಿದೆ ಅಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಮೆಟೀರಿಯಲ್ ಚೆನ್ನಾಗಿದೆ. ಬೆಡ್ಡು ಅಷ್ಟೇ, ನೀವು ಆರಾಮಾಗಿ ತಗೋಬೋದು ಅಲ್ವಾ? ಆ್ಯಂಡ್ ನೋಡ್ಬೋದು ಇವಾಗ ನಮ್ಮ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ. ಮಾಮೂಲಿ ಒಂದು ಮಂಚ, ಒಂದು ವಾರ್ಡ್ರೋಬ್ ಇದೆ, ಆ್ಯಂಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಡಂಬಲ್ಸ್, ನನ್ನ ಬ್ಯಾಗ್ಗಳು, ಆ್ಯಂಡ್ ಇನ್ನೊಂದು ಚೆಸ್ಟ್ ಆಫ್ ಡ್ರಾವರ್ ಇಲ್ಲಿದೆ, ಅದರಲ್ಲಿ ನನ್ನ ಆಕ್ಸೆಸರೀಸ್ ಮತ್ತು ಮೇಕಪ್ ಐಟಮ್, ಆ್ಯಂಡ್ ಒಂದು ವಾಶ್ರೂಮ್ ಇದೆ. ಆ್ಯಂಡ್ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಸಾಕು ಅಂತ. ಆ್ಯಂಡ್ ಇನ್ನೊಂದು ಯೆಲ್ಲೋ ಕಲರ್ ಟಿ ವಿ ಯೂನಿಟ್ ಥರ ಇತ್ತು, ಅದರಲ್ಲಿ ಇರೋದು ಸಾಕ್ಸ್ ಆ ಥರ ಇಟ್ಟಿದ್ದೀನಿ. ನಮ್ಮ ಬೆಡ್ರೂಮ್ಗೆ ಒಂದು ನಿಮಗೆ ಬಾಲ್ಕನಿ ಕೂಡ ಇದೆ, ಅಲ್ಲಿ ಬಟ್ಟೆ ಎಲ್ಲ ಒಣಗಾಕೋತೀನಿ. ಆ್ಯಂಡ್ ವೀರುಗೆ ನಾವು ಕಾಟ್ ಪಕ್ಕದಲ್ಲೇ ಇಟ್ಕೊಂಡ್ವಿ, ಅವನು ಮಲಗಿದ್ದಾನೆ, ನೋಡ್ತಾ ಇರ್ಬೋದು. ಚೆನ್ನಾಗೆ ಬೆಡ್ ನನಗೆ ಇಷ್ಟ ಆಯಿತು. ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೆ. ತುಂಬ ಚೆನ್ನಾಗಿದೆ ಬೆಡ್ ಕವರು, ಪಿಲ್ಲೋ ಆಗಿರ್ಬೋದು, ಎಲ್ಲ ಸೂಪರಾಗಿದೆ. ಚೆಕ್ ಮಾಡಿ, ನಾನು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ವೀರು ಮಲ್ಕೊಂಡ, ಎಲ್ಲ ಬೆಡ್ಡೆಲ್ಲ ಅರೇಂಜ್ ಮಾಡಿದ್ವಿ. ತುಂಬ ನಂಗೆ ಬ್ಯಾಕ್ ಪೇನ್ ಬರ್ತಾಯಿತ್ತು, ಹಾಗಾಗಿ ನಂಗೆ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಸುನಿಗೂ ಇಷ್ಟ ಆಯಿತು. ವೀರುನು ಪ್ಲಸ್ ಇವಾಗ ನಿದ್ದೆ ಮಾಡ್ತಾಯಿದ್ದಾನೆ. ಆ್ಯಂಡ್ ನಾನು ಇವಾಗ ನಿಮಗೆ ನನ್ನ ಅಡುಗೆ ಮನೆ ತೋರಿಸ್ತೀನಿ. ಅಡುಗೆ ಮನೆಯಲ್ಲೂ ತುಂಬ ಏನು ಚೇಂಜಸ್ ಮಾಡಿಲ್ಲ, ಹೇಗಿತ್ತು ಹಾಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್, ಈಗ ನಾರ್ಮಲ್ ಗ್ಯಾಸ್ ಸ್ಟವ್. ಆ್ಯಂಡ್ ಬೆಳಗ್ಗೆ ಆಚೆಯಿಂದ ಟಿಫನ್ ತರಿಸಿದ್ದೆ. ನಾನು ಸ್ವಲ್ಪ ಲೋ ಬಿ ಪಿ ಥರ ಆಗ್ಬಿಟ್ಟಿದೆ ನೆನ್ನೆಯಿಂದ, ಹಾಗಾಗಿ ಜಾಸ್ತಿ ಏನು ಕುಕ್ ಮಾಡಿಲ್ಲ. ಸಲಾಡ್ ಮಾಡಿದ್ದೆ ಮತ್ತು ಆಮ್ಲೆಟ್ ಮಾಡಿದ್ದೆ ಅಷ್ಟೇ. ಬಿಡು ಹಾಲು ಕಾಯಿಸಿದ್ದೀನಿ. ಇದೆಲ್ಲ ಮಾಮೂಲಿ ಪಾತ್ರೆ, ರೋಬೋ ಕುಕ್ಕು, ಆಮೇಲೆ ವೀರ್ದು ಸ್ಟೆರಿಲೈಸರ್ದು ಅದು. ಆ್ಯಂಡ್ ಈ ಸೈಡ್ ಎಲ್ಲ ಪಾತ್ರೆ ತೊಳೆದಿರೋದು ಇಟ್ಕೊಂಡಿದ್ದೀನಿ. ಒಂದು ಏರ್ ಫ್ರೈಯರು, ಓವನು, ಮಾಮೂಲಿ ನಮ್ಮ ಫ್ರಿಜ್ಜು, ಆಮೇಲೆ ಒಂದು ವಾಟರ್ ಡಿಸ್ಪೆನ್ಸರ್ ಇದೆ. ಇಷ್ಟು ಅಡುಗೆ. ತುಂಬ ಚೆನ್ನಾಗಿದೆ ಅಡುಗೆ, ನಮಗೆಲ್ಲ ಥರ ಸ್ಟೋರೇಜ್ಗೆ. ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಈ ಕಲರ್ ಕಾಂಬಿನೇಷನ್ ಎಲ್ಲ. ಇಲ್ಲಿ ಏನೋ ನಾನು ಅಷ್ಟು ಚೇಂಜ್ ಮಾಡಿಲ್ಲ. ಆ್ಯಂಡ್ ಇದು ಯುಟಿಲಿಟಿ. ಇಲ್ಲಿ ನಮ್ಮ ಡಿಶ್ ವಾಷರ್ ಮತ್ತು ನಮ್ಮ ವಾಷಿಂಗ್ ಮಿಷಿನ್ ಇರುತ್ತೆ. ಆ್ಯಂಡ್ ಮೇಲ್ಗಡೆ ನಾವು ನಮ್ಮ ಬಟ್ಟೆ ಕೂಡ ಒಣಗಾಕೊಂಡಿದ್ದೀನಿ. ಈಗ ಒಣಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಸಂಜೆ ಆದರೆ ಮಳೆ ಬರುತ್ತೆ ಬೆಂಗಳೂರಲ್ಲಿ, ಹಾಗಾಗಿ ಬಟ್ಟೆ ಅಷ್ಟು ಒಣಗ್ತಾ ಇಲ್ಲ. ಬಟ್ ಮಗು ಇದೆಯಲ್ಲ, ಬಟ್ಟೆಗಳು ಜಾಸ್ತಿ. ಸೊ ಇಷ್ಟು ಈ ಕಡೆ ಆಯಿತು. ಇನ್ನು ಆ ಸೈಡ್ ನೀವು ನೋಡ್ತೀನಿ ಅಂದರೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಮನೇಲಿ ಒಂದು ತುಂಬ ದೊಡ್ಡದು ಅಕ್ವೇರಿಯಂ ಇತ್ತು. ಆಲ್ಮೋಸ್ಟ್ ಈ ಗೋಡೆ ಫುಲ್ ಇತ್ತು. ಅಕ್ವೇರಿಯಮ್ದು ತೆಗೆದ್ಬಿಟ್ಟು ಇಲ್ಲಿ ನಾವು ಶೂದು ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಅಕ್ವೇರಿಯಮ್ನ ಕೊಟ್ಬಿಟ್ವಿ. ತುಂಬ ಮ್ಯಾನೇಜ್ ಮಾಡೋಕೆ ಆಗ್ತಾ ಇರಲಿಲ್ಲ, ತುಂಬ ದೊಡ್ಡದಿತ್ತು ಅಕ್ವೇರಿಯಮ್. ಆ್ಯಂಡ್ ಫಿಶಸ್ಸು ದೊಡ್ಡದಾಗ್ಬಿಟ್ಟಿತ್ತು. ಫಾರ್ ಸಮ್ ರೀಸನ್ ನಾವು ಕೊಟ್ಬಿಟ್ವಿ ಅದನ್ನು. ಯಾರಿಗೆ ಅಂದರೆ ಅಕ್ವೇರಿಯಮ್ ಅಂಗಡಿಯವ್ರಿಗೆ ಕೊಟ್ಬಿಟ್ವಿ. ಆ್ಯಂಡ್ ಇದು ವೀರದು ಪ್ಲೇ ಏರಿಯಾ. ಯೂಶ್ವಲಿ ಅಂದರೆ ಇಲ್ಲಿ ಏನೂ ಇಲ್ಲ, ಬರೀ ಅವ್ನ ಆಟ ಸಾಮಾನು ಅಂತಲೇ ಇಟ್ಟಿದ್ದೀವಿ, ಅವ್ನಿಗೆ ಆಟ ಆಡೋಕ್ಕೆ ಅಂತ. ಇಲ್ಲಿ ಆ ಅಕ್ವೇರಿಯಮ್ದು ಬಾಕ್ಸ್ ಇತ್ತಲ್ಲ, ಅದನ್ನು ತಂದು ಇಟ್ಕೊಂಡಿದ್ದೀನಿ. ವೀರು ಐಟಮ್ಸ್ ಎಲ್ಲ ಇಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಇದು ತುಂಬ ಒಳ್ಳೆ ಕ್ವಾಲಿಟಿದು, ಸೊ ಅದನ್ನು ನಾವು ಕೊಡಲಿಲ್ಲ. ಆ್ಯಂಡ್ ಇದೆಲ್ಲ ಅವ್ನ ಗಾಡಿಗಳು. ಇಲ್ಲಿ ಸುನಿದು ಬಟ್ಟೆ ಮತ್ತು ನಮ್ಮ ಬೆಡ್ ಸ್ಪ್ರೆಡ್ ಅದೆಲ್ಲ ಇರುತ್ತೆ ಎಕ್ಸ್ಟ್ರಾ. ಆ್ಯಂಡ್ ಇಲ್ಲಿ ಅವನ ಕಾರ್, ಬೈಕ್ ಮತ್ತು ಅವ್ನ ಬೀನ್ ಬ್ಯಾಗ್
ಇರುತ್ತೆ. ಆಚೆ ಕಡೆನೂ ಒಂದು ಸೈಕಲ್ ಇದೆ. ಇಲ್ಲೊಂದು ಚಿಕ್ಕದೊಂದು ನಮಗೆ ಬಾಲ್ಕನಿ ಥರ ಇದೆ. ಇಲ್ಲೊಂದಷ್ಟು ನಾನು ಗಿಡಗಳನ್ನ ಇಟ್ಕೊಂಡಿದ್ದೀನಿ, ನೋಡ್ಬೋದು ಆಚೆ ಕಡೆ, ಈ ಸೈಡ್ ಆ ಸೈಡ್ ಎಲ್ಲ. ಆ್ಯಂಡ್ ಇಲ್ಲೆಲ್ಲ ಒಂದು ಸಾಫ್ಟ್ ಟಾಯ್ಸ್ನ ನೇತಾಡ್ಬಿಟ್ಟಿದ್ದೀನಿ. ಇದು ಹಿಂಗೆ ಹಾಕಬೇಕು, ಅದಕ್ಕೆ ಸದ್ಯಕ್ಕೆ ತೆಗ್ದಿದ್ದೀನಿ. ಆ್ಯಂಡ್ ಎಲ್ಲ ಸಾಫ್ಟ್ ಟಾಯ್ಸು, ಟಾಯ್ಸು, ಟೆಡಿ ಬೇರು ಎಲ್ಲ ಒಂದು ಇಡೀ ರೂಮ್ ಫುಲ್ಲು ಒಂದೇ. ಆ್ಯಂಡ್ ಈ ಒಂದು ನಾರ್ಮಲ್ ನಿಮ್ಗೆ ಗೊತ್ತಿರೋಂಗೆ ಅಲ್ಲವರು ಒಂದು ಚಿಕ್ಕದು ಒಂದು ಸೋಫಾ 2 ಸೀಟರ್, ನಾವು ಬಂದರೆ ಕೂತ್ಕೊಂಡು ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲೂ ಒಂದು ವಾಶ್ ರೂಮ್ ಇದೆ. ಇದು ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಇಷ್ಟು ದೊಡ್ಡ ಮನೆ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಬಟ್ ಅದನ್ನು ಕ್ಲೀನ್ ಮಾಡ್ತೀವಲ್ಲ ಅದು ದೊಡ್ಡ ವಿಷಯ. ಆ್ಯಂಡ್ ಇದು ಒಂದು ಹಾಲಲ್ಲಿರೋದು ಕಾಮನ್ ಟಾಯ್ಲೆಟ್. ಇದು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಇದರೆಲ್ಲ ವೀರುಗೆ ಪಾಟಿ ಟ್ರೈನಿಂಗ್ ಇದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಇನ್ನೊಂದು, ಇದು ಗೆಸ್ಟ್ ಬೆಡ್ರೂಮ್ ಅಂತಲೂ ಹೇಳ್ಬೋದು. ಸುನಿದು ಆಫೀಸ್ ಸ್ಪೇಸ್ ಕೂಡ, ಅವ್ರ ಆಫೀಸ್ ಸೆಟಪ್ ಆ ಕಡೆ ಇರುತ್ತೆ. ಆ್ಯಂಡ್ ಇಲ್ಲಿ ಒಂದು ಚೆಸ್ಟ್ ಆಫ್ ಡ್ರಾರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೆಡ್ ಇದೆ. ಆ್ಯಂಡ್ ಇಲ್ಲಿ ವೀರುದೊಂದು ವಾಟರ್ಫಾಲ್ ಬಟ್ಟೆ ಇದೆ. ಇನ್ನೊಂದರಲ್ಲಿ ನಂದು ಎತ್ನಿಕ್ ವೇರ್ ಇದೆ. ಸೊ ಹೀಗೆ. ಆ್ಯಂಡ್ ಇಲ್ಲೂ ಒಂದು ಬಾಲ್ಕನಿ ಇದೆ. ಇದು ಚೆನ್ನಾಗಿದೆ, ದೊಡ್ಡ ಬಾಲ್ಕನಿ, ಉದ್ದಕ್ಕೆ ಚೆನ್ನಾಗಿದೆ. ಆ್ಯಂಡ್ ಗಿಡಗಳೆಲ್ಲ ಹಾಕೊಂಡಿದ್ದೀನಿ ಒಂದಷ್ಟು. ಇಲ್ಲಿ ಏನಂದರೆ ನಮ್ಮ ಮನೆ ಹತ್ರ ಚೆನ್ನಾಗಿದೆ ವಾತಾವರಣ, ಗಿಡಗಳು, ಒಂಥರ ಸೈಲೆಂಟ್ ಏರಿಯಾ ಹೇಳ್ಬೇಕಂದ್ರೆ. ಬಟ್ ಒಬ್ಬರೊಬ್ರು ಮನೆ ಕಟ್ಸ್ತಾ ಇರ್ತಾರಲ್ಲ, ಎಲ್ಲೋದ್ರೂ ಮನೆ ಕಟ್ಸೋರು ಇದ್ದೇ ಇರ್ತಾರೆ, ಏನಾದರೂ ಒಂದು ಕನ್ಸ್ಟ್ರಕ್ಷನ್ ಸೌಂಡ್ ಇದ್ದೇ ಇರುತ್ತೆ. ಬಟ್ ಓವರ್ ಆಲ್ ನೋಡೋದಿದೆ ತುಂಬ ಚೆನ್ನಾಗಿದೆ ಏರಿಯಾ. ನಮ್ಗೆ ಇಷ್ಟ ಆಗಿದೆ, ಮನೆ ತುಂಬ ಚೆನ್ನಾಗಿದೆ. ನಮಗೆಲ್ಲ ಥರ ಕಾರ್ ಪಾರ್ಕಿಂಗ್, ನೀರು, ಏನಕ್ಕೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಇರೋದು. ನೀವು ತುಂಬ ಜನ ಕೇಳ್ತಾ ಇರ್ತೀರಾ ಹೋಮ್ ಟೂರ್ ಮಾಡಿ ಅಂತ. ಹಾಗಾಗಿ ಒಂದು ಕ್ವಿಕ್ಕಾಗಿ ಹೋಮ್ ಟೂರ್ ಮಾಡಿ ತೋರಿಸ್ದೆ, ಅಪ್ಡೇಟೆಡ್ ಏನೇನು ಚೇಂಜಸ್ ಇದೆ ಆ್ಯಂಡ್ ಹೇಗೆ ಇಟ್ಕೊಂಡಿದ್ದೀನಿ ಮನೆ ಅಂತ. ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಅಲ್ಲಿಗೆ ಕ್ಲೀನ್ ಮಾಡಿ, ಅಲ್ಲಿಂದ ಅಲ್ಲಿಗೆ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸುನೀಲ್ ಇಷ್ಟೊತ್ತು ವೀಡಿಯೋ ಮಾಡಿಕೊಟ್ರು. ಆ್ಯಂಡ್ ನಿತಿನ ಕೂಡ ಬೆಡ್ಡೆಲ್ಲ ಎತ್ತಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡಿಕೊಟ್ಟ. ನಮ್ಮಪ್ಪ ಕೂಡ ಬಂದಿದ್ದರು. ಬೆಳಗ್ಗೆ ಹೇಗಿತ್ತೋ ಹಾಗೆ ಮಾಡಿದ್ದೀನಿ. ತುಂಬ ಡೀಟೇಲಿಂಗ್ ಆಗಿ ನಾನು ಆಲ್ರೆಡಿ ಒಂದು ಹೋಮ್ ಟೂರ್ ಮಾಡಿದ್ದೆ. ಬಟ್ ಇವತ್ತು ಹಾಗೆ ಹೇಗೆ ಇಟ್ಕೊಂಡಿದ್ದೀವಿ. ಆ್ಯಂಡ್ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಕೇಳ್ತಾನೆ ಇದ್ರು. ಹಾಗಾಗಿ ಇವತ್ತಿನ ವೀಡಿಯೋ ಮಾಡಿರೋದು. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನಿಮಗೂ ಏನಾದರೂ ತುಂಬ ಹುಡುಕ್ತಾ ಇದ್ದೀನಿ, ಒಂದು ಒಳ್ಳೆ ಮ್ಯಾಟ್ರೆಸ್ ಬೇಕು ಅಂದರೆ ನಾನು ತೋರಿಸ್ತೆ ನೋಡಿ, ಅದರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಕೂಪನ್ ಕೋಡ್ ಇರುತ್ತೆ, ಯೂಸ್ ಮಾಡಿ ಬೈ ಮಾಡ್ಬೋದು. ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬರಲ್ಲ, ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.